ಹಾಯ್ ಎವ್ರಿವನ್, ಇವತ್ತು ಸ್ಟ್ರೀಟ್ ಸ್ಟೈಲ್ ಸಾಫ್ಟ್ ಲಾಚಾ ಎಗ್ ಪರೋಟ ಮಾಡ್ತಾ ಇದ್ದೀನಿ. ಇದನ್ನು ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 2 ಕಪ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಾಗೆ 1 ಟೀ ಸ್ಪೂನಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಉಗುರು ಬೆಚ್ಚಗಿರೋಂತಹ ನೀರನ್ನು ಹಾಕಿ ಚಪಾತಿ ಅದಕ್ಕೆ ಕಲಿಸ್ಕೋಬೇಕು. ಇದನ್ನು ಚಪಾತಿ ಹಿಟ್ಟನ್ನು ನಾವು ಹೇಗೆ ಕಲಿಸ್ಕೊಳ್ತೀವೋ ಅದೇ ರೀತಿ ಇದನ್ನು ಕಲಿಸ್ಕೊಳ್ಬೇಕು ಗಟ್ಟಿಯಾಗಿ. ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಾವು ನಾದ್ಕೊಳ್ತೀವೋ ಪರೋಟ ಅಷ್ಟೇ ಸಾಫ್ಟಾಗಿ ಬರುತ್ತೆ ಮತ್ತು ಲೇಯರ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ನಾದಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಕವರ್ ಮಾಡಿ ಒಂದು 20 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ನೆಕ್ಸ್ಟು ಒಂದು ತಟ್ಟೆಯಲ್ಲಿ ಒಂದು ಅಗಲವಾಗಿರುವಂಥ ತಟ್ಟೆನ ತಗೊಳ್ಳಿ. 3ರಿಂದ 4 ಎಗ್ನ ಒಡೆದ್ಬಿಟ್ಟು ಹಾಕೋಬೇಕು. ಒಂದು 3 ಎಗ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. 3 ಎಗ್ಗನ್ನು ಹಾಕ್ಕೊಂಡು ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಗ್ರೀನ್ ಚಿಲ್ಲಿನ ಹಾಕ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಈಗ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಈಗ ಒಂದು ಫೋರ್ಕ್ನ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ನೆಕ್ಸ್ಟು ಈಗ ಚೆನ್ನಾಗಿ ಇದು ರೆಸ್ಟ್ ಆಗಿದೆ, ಮೈದಾ ಚೆನ್ನಾಗಿ ರೆಸ್ಟ್ ಆಗಿದೆ. ಇವಾಗ ಇದನ್ನು ಚಪಾತಿನ ಹೇಗೆ ನಾವು ಲಟ್ಟಿಸ್ಕೊಳ್ತೀವೋ ಅದೇ ರೀತಿ ಇದನ್ನು ಕೂಡ ತೆಳುವಾಗಿ ಲಟ್ಟಿಸ್ಕೋಬೇಕು. ಈಗ ಲಟ್ಟಿಸ್ಕೊಂಡ್ಮೇಲೆ ಮೇಲೆ ಎಣ್ಣೆನ ಹಾಕೋಬೇಕು. ಎಣ್ಣೆನ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಮೇಲೆ ಮೈದಾ ಹಿಟ್ಟನ್ನು ಸ್ವಲ್ಪನೇ ಮೇಲೆ ಸ್ಪ್ರೆಡ್ ಮಾಡಿ ಹಾಗೆ ಸ್ವಲ್ಪ ಇದನ್ನು ಮೇಲ್ಗಡೆ ಹಿಂಗೆ ಹಾಕಿಬಿಟ್ಟು ಇವಾಗ ಚಾಕುವಿನಿಂದ 4 ಸೈಡ್ ಇದನ್ನು ಕಟ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. 2 ಸೈಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲೆ ಈಗ ಎಣ್ಣೆನ ಹಾಕಬೇಕು. ಅದ್ರ ಮೇಲೆ ಎಣ್ಣೆನ ಹಾಕಿ ಮತ್ತೆ ಹಿಟ್ಟನ್ನು ಹಾಕಿ ಮತ್ತೆ ಫೋಲ್ಡ್ ಮಾಡ್ಕೋಬೇಕು. 2 ಸೈಡು ಆದಮೇಲೆ ಅದ್ರ ಮೇಲೆ ಫೋಲ್ಡ್ ಮಾಡಿ ಮತ್ತೆ ಎಣ್ಣೆನ ಹಾಕಿ ಹಿಟ್ಟನ್ನು ಹಾಕಿ ಮತ್ತೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪೂರ್ತಿಯಾಗಿ ಫೋಲ್ಡ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ಈಗ ಮೊದಲಿನ ಥರನೇ ಚಪಾತಿನ ಹೇಗೆ ನಾವು ಲಟ್ಟಿಸ್ಕೊಳ್ತೀವೋ ಅದೇ ರೀತಿ ಈಗ ಇದನ್ನು ಚಪಾತಿ ಥರನೇ ಲಟ್ಟಿಸ್ಕೊಳ್ಬೇಕು. ಈ ರೀತಿ ಪ್ರತಿ ಹಂತದಲ್ಲೂ ನಾವು ಎಣ್ಣೆ ಮತ್ತು ಹಿಟ್ಟನ್ನು ಹಾಕಿ ಫೋಲ್ಡ್ ಮಾಡಿ ಲಟ್ಟಿಸ್ಕೊಳ್ಳೋದ್ರಿಂದ ಲೇಯರ್ಸ್ ಬರುತ್ತೆ. ಪರೋಟ ಚೆನ್ನಾಗಿರುತ್ತೆ, ಪರೋಟ ಸಾಫ್ಟಾಗಿ ಬರುತ್ತೆ, ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ತೆಳುವಾಗಿ ಲಟ್ಟಿಸ್ಕೋಬೇಕು. ಈಗ ರೆಡಿ ಮಾಡ್ಕೊಂಡಿರೋಂಥ ಎಗ್ನ ಒಳಗೆ ಈಗ ಇದನ್ನು 2 ಸೈಡು ಹಾಕಬೇಕು. 2 ಸೈಡು ಈ ರೀತಿ ಅದರೊಳಗಡೆ ಎಗ್ಗೊಳಗಡೆ ಹಾಕಿ ಬೇಗನೆ ತೆಗೆದು ಪಕ್ಕದಲ್ಲಿ ಬಿಸಿ ಮಾಡ್ಕೊಂಡಿರೋಂಥ ತವದ ಮೇಲೆ ಹಾಕ್ಕೊಳ್ಬೇಕು. ನಾನು ಪಕ್ಕದಲ್ಲಿ ತವನ ಬಿಸಿ ಇಟ್ಕೊಂಡಿದ್ದೀನಿ. ಪಟ್ಟಂತ ಹಾಕ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ನೆಂದಂಗೆ ಆಗ್ಬಿಡುತ್ತೆ. ಎಗ್ಗೊಳಗಡೆ ತವ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. 2 ಸೈಡು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಮೈದಾನ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಪರೋಟ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಈಗ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಎತ್ತಿಟ್ಕೊಳ್ಳೋಣ. ಇವಾಗ ಇನ್ನೊಂದು ಪರೋಟನ ಲಟ್ಟಿಸ್ಕೊಂಡಿದ್ದೀನಿ. ಈಗ ಅದೇ ರೀತಿ ಇದನ್ನು ಎಗ್ಗೊಳಗಡೆ ಹಾಕಿ ಇದನ್ನು ಕೂಡ ನಾನು ತವ ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ನಾನು ಒಂದು ಸ್ಪೂನ್ ಸಹಾಯದಿಂದ ಈ ಎಗ್ಗನ್ನು ಮೇಲ್ಗಡೆ ಎಲ್ಲ ಕವರ್ ಮಾಡ್ಕೊಂಡಿದ್ದೀನಿ. ಪರೋಟ ಮೇಲೆಲ್ಲ ಸ್ಪೂನಿಂದ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಸಹಾಯದಿಂದ ಪರೋಟ ಮೇಲೆ ಈ ರೀತಿ ಹಾಕೋಬೋದು. ಪರೋಟ ಮೇಲೆ ಹಾಕ್ಕೊಂಡಿದ್ದೀನಿ. ಪರೋಟ ಮೇಲೆ ಹಾಕ್ಕೊಂಡು ನೋಡಿ ಈಗ ಎಗ್ಗೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಆನಿಯನ್, ಚಿಲ್ಲಿ ಮತ್ತು ಕೊರಿಯಂಡರ್ ಎಲ್ಲದೂ ಇದೆ. ಈಗ ಈ ರೀತಿ ಎಲ್ಲ ಕಡೆ ಎಣ್ಣೆನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರೋಟ ಅಂತ. ಇವಾಗ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ನೈಸ್ ಗೋಲ್ಡನ್ ಕಲರ್ ಬಂದರೆ ರೆಡಿ ಆಗುತ್ತೆ ಪರೋಟ. ಇವಾಗ ಬಿಸಿ ಬಿಸಿ ಲಾಚಾ ಎಗ್ ಪರೋಟ ರೆಡಿ. ಇದನ್ನು ಸಾಸ್ ಅಥವಾ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಬೋದು. ಬಿಸಿ ಇರುವಾಗಲೇ ತಿಂದರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಮತ್ತು ಲೇಯರ್ಸ್ ಕೂಡ ಚೆನ್ನಾಗಿ ಬಂದಿದೆ. ಇದನ್ನು ಫೋಲ್ಡ್ ಮಾಡಿ ಲಟ್ಸೋದ್ರಿಂದ ಈ ರೀತಿ ಲೇಯರ್ಸ್ ಬರುತ್ತೆ. ಪರೋಟ ಕೂಡ ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.